ದಾವಣಗೆರೆ ದಕ್ಷಿಣದ ಛಲವಾದಿ ಕೆರೆಗೆ ನಾನು ಬಂದಿದ್ದೀನಿ. ಸೊ ಇಲ್ಲೊಂದಿಷ್ಟು ಜನ ಮಹಿಳಾ ಮಣಿಗಳನ್ನ ಮಾತಾಡ್ಸೋಣ. ಈಗ ಹೆಚ್ಚೆಚ್ಚು ಯೂತ್ಸ್ ರಾಜಕೀಯಕ್ಕೆ ಬರಬೇಕು ಅಂತ ಅಂತಾರೆ. ಸಮರ್ಥ್ ಕೂಡ ಒಬ್ಬ ಯೂತ್ ಲೀಡರು, ಬರ್ಬೋದಲ್ವಾ, ಬರ್ಬೇಕಲ್ವಾ ಮ್ಯಾಮ್? ಸಮರ್ಥ್ ಒಬ್ರು ಯೂತ್ ಲೀಡರ್, ಓಕೆ. ಈಗ ಹಳೆಬ್ರು ವರ್ಕ್ ಮಾಡಿರೋ ಕಾರ್ಯಕರ್ತರೆಲ್ಲ ಇರ್ತಾರಲ್ವಾ ಮ್ಯಾಮ್, ಅವ್ರಿಗೆ ಕೊಡದೆ ಈಗ ಯೂತ್ ಅಂತ ಯೂತಿಗೆ ಕೊಟ್ಟು ಅವ್ರಿಗೆ ಏನು ಬರ್ದಿದ್ದವ್ರಿಗೆ ಕೊಟ್ಬಿಟ್ರೆ ಮ್ಯಾಮ್? ಸ್ಮಾರ್ಟ್ ಬೇಕಾಗಿರೋ ಜಾಗಕ್ಕೆ ಮಾಡ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ದುಡ್ಡು ತಿನ್ನೋದೇ ಜಾಸ್ತಿ ಆಗಿದೆ. IT ಹಬ್ಬ ಬರುತ್ತೆ 10 ವರ್ಷದ IT ಹಬ್ಬ ಬರುತ್ತೆ ಅಂತ ಅಂತಿದ್ದಾರೆ. ಇದುವರೆಗೂ ಬಂದಿಲ್ಲ. 2,000 ಬರ್ತಿಲ್ಲ. ಬಂದ್ರೆ ಅದು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡ್ತಾರೆ. ಈಗೇನೆ 2 ತಿಂಗಳು ಕಂಡೀಷನ್ ಹಾಕಕತ್ತಾರೆ. ಬಸ್ ಫ್ರೀ ಇಲ್ಲ. ಮನೆ ಕೆಲಸ ಬಿಟ್ಟು ಅಲ್ಲಿ ಹೋಗಕತ್ತಲ್ಲಿ. ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ ಈ ಸಲ? ಇಚ್ಛೆ ನಾವು ಹೇಳಕ್ಕಾಗೋದಿಲ್ಲ. ಶ್ರೀನಿವಾಸ್ ಅವರಿಗೆ ಬೆಂಬಲ ಕೊಡ್ಬೇಕಂತ ದಕ್ಷಿಣ ಜನ ತೀರ್ಮಾನ ಮಾಡಿದ್ದಾರೆ ಮೇಡಮ್. ಗ್ಯಾರಂಟಿ ಬರ್ತೈತಿ, BJP ಮಾಡ್ತೈತಿ, ಬಂದೇ ಬರ್ತೈತಿ, ನೀವು ಮಾಡಬೇಕು. 59 ಇಸ್ವಿಯಿಂದ ನೋಡ್ತದಾನೆ ಇದೇ ಫಸ್ಟ್ SC/ST ಇಲ್ಲಿ ಕೊಟ್ಟಿರೋದು. ಇಲ್ಲಿ ಕಾರ್ಪೊರೇಟ್ರಿಗೆ ಯಾರು SC/ST ಕೊಟ್ಟಿಲ್ಲ ಇವತ್ತಿಗೆ. ಸಮರ್ಥ್ ಮಲ್ಲಿಕಾರ್ಜುನ್ ಐ ಡೋಂಟ್ ನೋ ಲೈಕ್ 18-20 ವರ್ಷದಿಂದ ಮಾಡ್ಕೊಂತ ಬಂದಿದ್ದಾರಲ್ಲ, ಅವ್ರಿಗೆ ಕೊಡ್ಲಿ, ಯುವಕರಿಗೆ ಅವ್ರ ಮಗನಿಗೆ ಕೊಡ್ಬೇಕಾ? ಮೋದಿ ತಾಗ ಡಿಲ್ಲಿಗೆ ಹೋಗಿ ಮಾತಾಡ್ಸಕ್ ಶಕ್ತಿ ಇದೆ, ನಡೀರುವಾಗ